ಸೊ ಇವಾಗ ಈ ಬೇರೆ ಮನೆ ಥಾಟ್ ಶುರುವಾಗಿದ್ದು ಯಾವಾಗಿಂದ ನೀವು ಇದಾಗಿದ್ದು ಅಂದ್ರೆ ಡಿಟ್ಯಾಚ್ ಆಗಿದ್ದು? ಬಿಗ್ ಬಾಸ್ ಇಂದ ಬಂದ್ಮೇಲೆ ಐ ಗಾಟ್ ವೆರಿ ಡಿಸ್ಟರ್ಬ್ಡ್ ಆಫ್ಟರ್ ಫ್ಯೂ ಡೇಸ್. ನನ್ಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಯಾಕೆ ನನ್ ಪರ್ಸೀವ್ ಮಾಡಕ್ ಆಗ್ತಾ ಇರ್ಲಿಲ್ಲ. ನಾನು ಬಿಗ್ ಬಾಸ್ ಹೋಗಕ್ ಮುಂಚೆ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳೋಗಿದ್ದೆ, ನಾನು ಏನನ್ನೂ ಕ್ಯಾರಿ ಅವೇ ಆಗಲ್ಲ. ಯಾಕಂದ್ರೆ 10 ವರ್ಷದಿಂದ ನೋಡಿದೀನಿ, ನಾನು ಸಿನಿಮಾ ಫೀಲ್ಡ್ ಅಲ್ಲೇ ಇರೋನು. ಐ ನೋ ಹೌ ಒನ್ ಫೇಮ್ ಮ್ಯಾಟರ್ಸ್, ಅದ್ರ ಎಫೆಕ್ಟ್ ಏನು ಎಲ್ಲಾರ್ದು ನೋಡಿದೀನಿ. ಸೊ ನಾನ್ ಬಂದ್ರು ಅದ್ಯಾವ್ದನ್ನು ತಲೆಗೆ ಹಾಕೊಳಲ್ಲ. ನಾನು ಅದ್ಯಾವ್ದು ಗೆಲ್ಬೇಕು ಆ ತರದ್ ಏನು ಮೆಂಟಲ್ ಇದಕ್ಕಿಲ್ದೆ ಹೋಗಲ್ಲ. ನನ್ಗೆ ಆ ಕೆಪಾಸಿಟಿ ಇದೆ. ಸೊ ಲೆಟ್ ಮಿ ಟೆಸ್ಟ್ ಮೈ ಸೆಲ್ಫ್. ಐ ಅಗ್ರಿ ವಿತ್ ದಿಸ್ ಸ್ಟೇಟ್ಮೆಂಟ್. ಸೊ ಹಂಗಂತಾನೆ ಹೋಗಿದ್ದು. ಹೋಗ್ ಬಂದ್ಮೇಲೆ ನಾನು ಏನು ಚೇಂಜ್ ಆಗಿಲ್ಲ, ಹಂಗೆ ಇದೀನಿ. ಬಟ್ ಸುತ್ತಮುತ್ತ ಎಲ್ಲ ಚೇಂಜ್ ಆಗ್ಬಿಟ್ಟಿದ್ದಾರೆ ನನ್ನನ್ನು ನೋಡ್ಕೊಂಡಿರೋರು, ಅದನ್ನ ನೋಡಿದವರು. ನನ್ಗೆ ಅದು ಕ್ಯಾಚ್ ಆಗ್ತಾ ಇಲ್ಲ, ಮ್ಯಾಚ್ ಆಗ್ತಾ ಇಲ್ಲ. ಎವ್ರಿ ಸ್ಲೈಟ್ ಬಿಹೇವಿಯರ್, ದ ಅಟೆನ್ಷನ್ ದೇ ಆರ್ ಗಿವಿಂಗ್ ಮೀ. ಸೊ ಅದು ನನಗೆ ತುಂಬಾ ಕಾಡಕ್ ಸ್ಟಾರ್ಟ್ ಆಯ್ತು, ಅಂದ್ರೆ ಕನ್ಫ್ಯೂಸ್ ಆಗಕ್ ಸ್ಟಾರ್ಟ್ ಆಯ್ತು. ಸೊ ರೂಮಲ್ಲಿ ಲಾಕ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ 3 days ಐಸೋಲೇಟ್ ಆಗಿ. ಐ ಸ್ಟಾರ್ಟೆಡ್ ಥಿಂಕಿಂಗ್, ಏನ್ ಯಾಕೆ ಆಗ್ತಾ ಇದೆ, ಯಾಕೆ ಟಾರ್ಚರ್ ಆಗ್ತಾ ಇದೆ ನನ್ಗೆ, ಆಗ್ಬಾರ್ದಲ್ವಾ? ಎಲ್ಲರೂ ಎಂಜಾಯ್ ಮಾಡ್ತಾರೆ ಈ ಫೇಸ್ ನ ಬಿಗ್ ಬಾಸ್ ಇಂದ ಬಂದ್ಮೇಲೆ. ನಾನ್ ಯಾಕೆ ಒದ್ದಾಡ್ತಾ ಇದ್ದೀನಿ, ನನ್ಗೆ ಯಾಕೆ ಸಫರ್ ಆಗ್ತಾ ಇದೆ? ದೆನ್ ಆ ಐಸೋಲೇಷನ್ ಅಲ್ಲಿ ನನ್ಗೆ ಆನ್ಸರ್ ಸಿಕ್ತು. ದಟ್ ಓಕೆ, ನಾನು ಮುಂಚೆ ತರಾನೇ ಇರ್ತೀನಿ ಅನ್ನಕ್ಕಾಗಲ್ಲ, ನಾನು ಅಪ್ಗ್ರೇಡ್ ಆಗ್ಬೇಕು, ನಾನು ಅಪ್ಗ್ರೇಡ್ ಮಾಡ್ಕೊಬೇಕು. ಇಟ್ ಈಸ್ ಮೈ ಡ್ಯೂಟಿ ಆಲ್ಸೋ. ಸೊ ನಾನು ಅದಕ್ಕೆ ಹಳೆಯ ರಾಕೇಶ್ಗೆ ಹೋಲ್ಡ್ ಆನ್ ಆಗ್ತೀನಿ ಅಂತ ಇರಬಾರ್ದು, ಅಪ್ಗ್ರೇಡ್ ಆಗೋಣ. ಓಕೆ, ಗೇರ್ಸ್ ಚೇಂಜ್ ಮಾಡ್ಬೇಕು ಇವಾಗ. ಹೌದು, ಲೈಫ್ ಅಲ್ಲಿ ಗೇರ್ ಹಾಕೋದು ತುಂಬಾ ಚೇಂಜ್ ಮಾಡೋ ಟೈಮ್ ಬಂದಿದೆ. ಸೊ ಐ ಶುಡ್ ಕಾನ್ಶಿಯಸ್ಲಿ ಚೇಂಜ್. ಅಂಡ್ ಅದ್ ಏನ್ ಎಫೆಕ್ಟ್ ಆಗ್ಬೇಕು, ಏನ್ ತಗೊಬೇಕು ಅಷ್ಟು ತಗೊಂಡ್ ಬೇರೆ ಎಲ್ಲ ಬಿಟ್ಟಾಕ್ಬಿಡೋಣ. ಹೌದು, ದೇವಾಲ ಅವ್ರು ಕ್ಯಾರಿಡ್ ಅವೇ, ಒಂದ್ ಸ್ವಲ್ಪ ದಿನಕ್ಕೆ ಸರಿ ಹೋಗ್ತಾರೆ, ಎಲ್ಲ ಸ್ವಲ್ಪ ದಿವಸಕ್ಕೆ ಸರಿ ಹೋಗ್ತಾರೆ, ತಣ್ಣಗಾಗುತ್ತೆ. ಇಲ್ಲಾಂದ್ರೆ ಎಲ್ಲೋಗಿ ಯಾರನ್ನ ಸಿಕ್ಕಿದ್ರು ಅವ್ರು ಹಿಂಗಂದ್ರು, ಇದ್ ಹಿಂಗಂದ್ರು, ನೀವ್ ಯಾಕೆ ಎಪಿಸೋಡ್ ಅಲ್ಲಿ ಹಂಗ್ ಮಾಡಿದ್ರಿ, ಅದ್ ಯಾಕೆ ಮಾಡಿದ್ರಿ, ಅದೇ ದೇ ವರ್ ನಾಟ್ ರೆಡಿ ಟು ಲೀವ್ ದಟ್ ಪಾಸ್ಟ್. ಕರೆಕ್ಟ್. ಅದ್ 1-2 ತಿಂಗಳು ನನಗೆ ಏನು ಅಲ್ಲೇ ಹಿಂದಿನ ದಿನದ ಯೋಚನೆ ಮಾಡ್ತಾ ಇರ್ಲಿಲ್ಲ ನಾನು. ಸೊ ಅದ್ ಮುಗಿಸ್ಕೊಂಡ್ ಬಂದ್ಮೇಲೆ ಓಕೆ, ಇಟ್ಸ್ ಓವರ್. ಸಿಕ್ಕಿರೋದೇನು ಎನಾರ್ಮಸ್ ಲವ್, ಸಪೋರ್ಟ್, ಜನ ಬೆಂಬಲ. ಐ ಆಮ್ ಹ್ಯಾಪಿ ಫಾರ್ ದಟ್. ಅದಕ್ಕೆ ಏನ್ ಮಾಡ್ಬೇಕು ಅಷ್ಟೇ ಇತ್ತು ನನ್ನ ಮೈಂಡ್. ಬಟ್ ಎಲ್ಲರೂ ಬಂದೆ ಪುಲ್ ಮಿ ಬ್ಯಾಕ್ ಟು ಬಿಗ್ ಬಾಸ್, ಹಂಗೆ ಹಿಂಗೆ ನನ್ಗೆ ಡಿಸ್ಟರ್ಬ್ ಆಗ್ತಾ ಇತ್ತು. ಸೊ ಅವಾಗ ಡಿಸೈಡ್ ಮಾಡಿದೆ ದಟ್ ಓಕೆ, ಐ ವಿಲ್ ಸ್ಟಾರ್ಟ್ ಲಿವಿಂಗ್ ಅಲೋನ್. ಐ ವಿಲ್ ಸ್ಟಾರ್ಟ್ ಟೇಕಿಂಗ್ ಕಂಟ್ರೋಲ್ ಆಫ್ ಎವ್ರಿಥಿಂಗ್, ನನ್ನ ಆಸ್ಪೆಕ್ಟ್ಸ್ ನ ಪ್ಯೂರ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಗಿ ಇರೋಣ. ಅಂಡ್ ನಮ್ಮ ಮನೇಲೂ ಗೊತ್ತಿತ್ತು ನನ್ಗೆ ಅವ್ರೇನ್ ಬೇಜಾರ್ ಮಾಡ್ಕೊಂತಾರೆ ಅಥವಾ ಬೇರೆ ತರ ಅನ್ಕೊಂತಾರೆ. ನಮ್ಮಮ್ಮ ಹೇಳಿದಾಗ ಒಳ್ಳೆ ಕೆಲ್ಸಪ್ಪ, ಫಸ್ಟ್ ಹೋಗ್ಬಂದ್ರು. ಅದೇ ಜೀನ ಕ್ಯಾರಿ ಆಗಿರೋದು ನಿಮ್ಗೆ, ಅದಕ್ಕೆ ನೀವು ಇಷ್ಟು ಡಿಫ್ರೆಂಟ್ ಆಗಿ ಥಿಂಕ್ ಮಾಡೋದು, ಯಾವ್ದನ್ನು ತಲೆ ಮೇಲೆ ಇಟ್ಕೊಳ್ತಾ ಇರೋದು. ಅಂದ್ರೆ ಶಿ ನೋಸ್ ಮೀ, ಶಿ ಹ್ಯಾಸ್ ಅ ಟ್ರಸ್ಟ್ ಆಲ್ಸೋ. ಸೊ ಅಂಡ್ ವಾಟ್ಸ್ ಗುಡ್, ಅವ್ರಿಗೂ ಇಷ್ಟ ನಾನು ಇರ್ಬೇಕು ಮನೇಲಿ, ಅವೆಲ್ಲ ಇದ್ರು. ಅದ್ರ ಮೀರಿ ಅವ್ನ್ಗೆ ಒಳ್ಳೇದೇನು ಅದ್ ಮಾಡ್ಲಿ ಅನ್ನೋ ಮೈಂಡ್ ಸೆಟ್. ಗ್ರೇಟ್. ಅದು ಆ ಮನಸ್ಥಿತಿ ತುಂಬಾ ಕಷ್ಟ. ಹೌದು, ಎಲ್ಲರೂ ತುಂಬಾ ಹೋಲ್ಡ್ ಮಾಡಕ್ಕೆ ನೋಡ್ತಾರೆ. ಹೌದು, ನೀವು ತುಂಬಾ ನಮ್ಮ ಅಪ್ಪ ಅಮ್ಮ ಈಗಂತೂ ದೇ ಹ್ಯಾವ್ ಗಿವನ್ ಮೀ ಕಂಪ್ಲೀಟ್ ಫ್ರೀಡಮ್. ಅಂದ್ರೆ ಯಾವ್ದೇ ತರದ ಮೆಂಟಲ್ ಎಮೋಷನಲ್ ಪ್ರೆಷರ್ ಇಲ್ಲ, ಏನಾದ್ರು ಮಾಡಪ್ಪ ಬಟ್ ಮೇಕ್ ಶೂರ್ ಯು ಡೋಂಟ್ ಡೂ ಎನಿಥಿಂಗ್ ರಾಂಗ್ ಆರ್ ಇಲ್ಲೀಗಲ್ ಅಷ್ಟೇ ಅಲ್ವಾ? ಆ ವಿಷಯದಲ್ಲಿ ನೀವು ಲಕ್ಕಿ ಹಂಗಾದ್ರೆ. ನಾನು ಯಾಕೆ ಆ ಸ್ಟೇಟ್ಮೆಂಟ್ಗೆ 100% ನಾನು ಅಗ್ರಿ ಮಾಡ್ತೀನಿ ಅಂದಿದ್ದು, ನೀವ್ ಯಾವತ್ತೇ ಸಿಕ್ಕರು ಒಂದಿನಾನು ನೀವು ಆಟಿಟ್ಯೂಡ್ ತೋರಿಸಿಲ್ಲ ನಮ್ಗೆ, ಇನ್ಕ್ಲೂಡಿಂಗ್ ಫೋನಲ್ಲಿ ಕೂಡ. ಏನೋ ಫೋನ್ ಎತ್ತದೇ ಇರೋದು, ಆನ್ಸರ್ ಮಾಡದೇ ಇರೋದು, ಅಥವಾ ಇಲ್ಲ, ನೀವ್ ಯಾವತ್ತೂ ಅದನ್ನ ನೀವೊಂದು ಹೆಡ್ ವೇಟ್ ನಿಮ್ ತಲೆ ಮೇಲೆ ಯಾವ್ದೋ ಮುಳ್ಳಿನ ಕಿರೀಟ ನಾನು ಯಾವತ್ತೂ ನೋಡೇ ಇಲ್ಲ. ಸುಮಾರು ಜನಕ್ಕೆ ಈಗ ಬಿಗ್ ಬಾಸ್ ಇಂದ ಆಚೆ ಬಂದವ್ರೆ ಎಷ್ಟೊಂದ್ ಜನ ನೀವ್ ಹೇಳ್ದಂಗೆ ಹಂಗಿದ್ದಾರೆ. ಸುಮಾರು ಜನ ತಪ್ಪಂತ ನಾ ಹೇಳ್ತಿಲ್ಲ, ಪಾಪ ಅವ್ರಿಗಿರೋ ಪ್ರೆಷರ್ ಅಲ್ಲಿ ಹಂಗಿರ್ಬೋದೇನೋ. ಬಟ್ ನೀವ್ ಹೆಂಗ್ ಹ್ಯಾಂಡಲ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ನೀವ್ ಯಾವತ್ತು ಯಾರಿಗೂನು ನೋ ಅಂದಿಲ್ಲ, ಅಥವಾ ಏನೋ ಗೊತ್ತಿಲ್ಲಪ್ಪ, ನನಗೊಂದು ಆ ಅನುಭವ ಆಗಿಲ್ಲ ಯಾವತ್ತು. ರಾಕೇಶ್ ಅಂದ್ರೆ ತುಂಬಾ ಈಸಿ, ತುಂಬಾ ಈಸಿ ಗೋದು. ಹಂಗಾಗಿ ನನ್ಗೊಂಥರ ಖುಷಿ. ನಿಮ್ನ ಯಾವತ್ತೇ ಇಂಟರ್ವ್ಯೂ ಮಾಡಿದ್ರೆ ತುಂಬಾ ಖುಷಿ ಇರುತ್ತೆ ನಂಗೆ. ನಿಜ. OTTಗೆ ಹೋಗಕ್ ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಮಗನೇ ಫಸ್ಟ್ 2-3 ವಾರ ಮುಂಚೆನೆ ಬಂದ್ರೆ ಗಲಾಟೆ ಮಾಡ್ಬಿಡ್ತೀವಿ ನಾವು. ಬಂದ್ ಬಿಗ್ ಬಾಸ್ ಹತ್ರ ಸಾಲ ಎಲ್ಲ ಕೊಡ್ಬೇಕು ಅಂತ ದಯವಿಟ್ಟು ಇಟ್ಕೊಳ್ಳಿ, ನಮ್ ಸಾಲ ತೀರಿಸ್ಬೇಕು ಅಂತ ದಯವಿಟ್ಟು ಇಟ್ಕೊಳ್ಳಿ. ನಾನೇನೋ ಹೇಳ್ತೀರಾ ಅಂತ ನೋಡ್ತಿದ್ರೆ ತಮಾಷೆ ಮಾಡ್ತಾ ಇದ್ರು ಹಂಗೆ ಲಿಟ್ರಲಿ. ನಾನ್ 1 ವಾರ ಸೇವ್ ಆಗ್ತಿದ್ದಂಗೆ ಸ್ವಲ್ಪ ಸಾಲ ಎಲ್ಲ ತೀರ್ತು. ಸೆಕೆಂಡ್ ವೀಕ್ ಆಮೇಲೆ ಐಸ್ ಕ್ರೀಮ್ ಗಿಫ್ಟ್ ಏನೋ ಬಂತು ಜನ ಪೀಪಲ್ಸ್ ಇದರಿಂದ. ಫಸ್ಟ್ ವೀಕ್ ಪರವಾಗಿಲ್ಲ, ಇನ್ನೊಂದ್ 2 ವಾರ ಓಡತ್ತೆ ಗಾಡಿ.
ಥರ್ಡ್ ವೀಕ್ ವರೆಗೂ ನಾನು ಓಕೆ ಥರ್ಡ್ ವೀಕು ಪಾಸ್ ಆದ್ನಾ ಆರಾಮಾಗಿ ಟ್ರಿಪ್ ಎಲ್ಲ ಹೋಗ್ಬೋದಲ್ಲ ಅಂತ ನಂದು ಅದೇ ಕ್ಯಾಲ್ಕುಲೇಷನ್. ಅಂದ್ರೆ ನೀವು ಬರೋ ಇದ್ರಲ್ಲೇ ಇದ್ದೀರಾ, ಯಾವಾಗೋ ಕಳಿಸ್ತಾರೆ. ಇಷ್ಟು ಬಂತು ಇಷ್ಟು ದುಡ್ದ್ಬಿಟ್ಟೆ, ಇನ್ನೇನು ಹೋದ್ರು ಪರವಾಗಿಲ್ಲ ಅನ್ನೋದು. ಅಂದ್ರೆ ನಾನೇನು ಒಂದ್ ವಾರ ಆಚೆ ಬಂದ್ರು ಪರವಾಗಿಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲೇ ಹೋಗಿದ್ದೆ. ಹೆಂಗಿರುತ್ತೋ ಹಂಗ್ ಇದ್ಬಿಡೋಣ ಗುರು, ಮಜ್ವಾಗಿ ಇದ್ಬಿಡೋಣ, ಯಾವ್ದಕ್ಕೂ ತಲೆ ಕೆಡ್ಸ್ಕೊಳದ್ ಬೇಡ, ಯಾವ್ದು ಸೀರಿಯಸ್ ಆಗಿ ತಗೊಳದ್ ಬೇಡ, ಎಂಜಾಯ್ ಮಾಡೋಣ. ಓತ್ಲಾ ಹೊಡ್ಕೊಂಡು ಇರೋದಕ್ಕೆ ದುಡ್ಡು ಕೊಡ್ತಾ ಇದಾರೆ, ಹಂಗ್ ಹೋಗೋಣ ಅನ್ಕೊಂಡ್ ಹೋಗಿದ್ನಲ್ಲ. ಸೊ ಹೋಗ್ತಾ 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 ಖುಷಿ ಆಗಕ್ ಸ್ಟಾರ್ಟ್ ಆಯ್ತು. ವಾವ್ ವಾವ್ ಪರವಾಗಿಲ್ಲ, ನಾಟ್ ಬ್ಯಾಡ್ ನಾಟ್ ಬ್ಯಾಡ್ ನಾಟ್ ಬ್ಯಾಡ್. ಕೊನೆಯವರ್ಗುನು ಹಂಗೆ